ಅಂದ್ರೆ ಬಾಣಂತನಕ್ಕೆ ನೀವ್ ಎಲ್ಲಿದ್ದೀರಾ, ಹೊಟ್ಟೆ ಸಣ್ಣ ಆಗಕ್ ಏನ್ ಮಾಡಿದ್ರಿ. ಸ್ವಲ್ಪ ದಿನಗಳಲ್ಲಿ ನಾವು ಫೇಸ್ ನ ರಿವೀಲ್ ಮಾಡ್ತೀವಿ ಪಾಪುದು. ನೀವೇನಾದ್ರೂ ಸಪ್ಲಿಮೆಂಟ್ಸ್ ತಗೋತಾ ಇದೀರಾ, ಪಾಪುಗೆ ಫಾರ್ಮುಲಾ ಮಿಲ್ಕ್ ಏನಾದ್ರು ಕೊಡ್ತಾ ಇದೀರಾ? ಹೌದಾ, ನನಗ್ ಯಾರು ಇಲ್ಲ. ಮುದ್ದು ಬಂಗಾರಿ, ನನ್ ಮುದ್ದಮ್ಮ. ಇದು ಹೇರ್ ಫಾಲ್ ಕಂಟ್ರೋಲ್ ನ ಹೇಗ್ ಮಾಡೋದು ಅಂತ ಹೇಳಿ, ಅಬೌಟ್ ವೇಟ್ ಲಾಸ್. ಬಾಣಂತರ ಮಾಡಕ್ ಯಾರು ಇಲ್ವಾ? ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ತುಂಬಾ ಜನ ಕ್ವೆಶನ್ ಹಾಕ್ತಾ ಇದ್ದೀರಾ ಅಬೌಟ್ ಆರ್ ಬಾಣಂತನ ಎಲ್ಲ ಹೇಗ್ ನಡೀತಾ ಇದೆ, ಪಾಪು ಯಾರ್ ತರ ಇದೆ, ವೆಯ್ಟ್ ಲಾಸ್ ಬಗ್ಗೆ ಆಗಿರ್ಬೋದು, ಲೈಕ್ ಈ ತರ ತುಂಬಾ ಕ್ವೆಶನ್ಸ್ ಇದ್ರ ಬಗ್ಗೆನೇ ಇದೆ. ಸೊ ನಾನ್ ನಿಮ್ಗೆ ಇವತ್ತು ಅದ್ರ ಬಗ್ಗೆ ಎಲ್ಲರಿಗೂ ಆನ್ಸರ್ ಮಾಡ್ತೀನಿ. ಅಂಡ್ ನಿಮ್ ಕ್ವಶನ್ಸ್ ನ ಕಂಪ್ಲೀಟ್ ನಾನು ಇಲ್ಲಿ ಒಂದಷ್ಟು ಲಿಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ನಿಮ್ಗೆ ಏನೇನ್ ಡೌಟ್ಸ್ ಇದೆ ಎಲ್ಲ ನಾನು ಕ್ಲಿಯರ್ ಮಾಡಕ್ ಟ್ರೈ ಮಾಡ್ತೀನಿ. ಇನ್ನೂ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಅಲ್ಲಿ ಹಾಕಿ, ಡೆಫಿನೆಟ್ಲಿ ನಾನು ರಿಪ್ಲೈ ಮಾಡ್ತೀನಿ. ಮೋಸ್ಟ್ ಆಸ್ಕ್ಡ್ ಕ್ವಶನ್ ಏನೇನಿದೆ ನೀವ್ ಕೇಳಿರುವಂತದ್ದು, ನಿಮ್ಗೆ ಕ್ಯೂರಿಯಸ್ ಇರೋದು, ಸೊ ಎಲ್ಲಾನು ನಾನು ಲಿಸ್ಟ್ ಮಾಡ್ಕೊಂಡಿದ್ದೀನಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಸೊ ತಡ ಮಾಡೋದ್ ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫುಡ್ ಏನೆಲ್ಲ ತಿಂತಿದ್ದೀರಾ ಅಂತ ಕಮೆಂಟ್ ಅಲ್ಲಿ ಕೇಳಿದ್ದೀರಾ, ಅಂಡ್ ಪರ್ಸನಲ್ ಮೆಸೇಜ್ ಹಾಕಿದ್ದೀರಾ, ಏನೆಲ್ಲ ನೀವು ಫುಡ್ ತಗೋತಾ ಇದ್ದೀರಾ ಅಂತ. ಇನಿಷಿಯಲ್ ಡೇಸ್ ಅಲ್ಲಿ ಸ್ವಲ್ಪ ಖಾರ ಕಮ್ಮಿ ಇರೋದು, ಸ್ವಲ್ಪ ಲೈಕ್ ಆ ತರನೇ ತಿಂತದೆ. ಬಟ್ ಯಾವುದೇ ರೀತಿ ನಾನು ಬರೀ ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತಾರೆ ಗೊತ್ತಾ, ಮೆಣಸಿನ ಸಾರೇ ತಿನ್ಬೇಕು, ಲೈಕ್ ಈ ತರ ಎಲ್ಲ ನನ್ಗೆ ಡಾಕ್ಟರ್ ಮುಂಚೆನೆ ಹೇಳಿದ್ರು. ದಟ್ ನೀವ್ ಅದನ್ನೇ ಏನಾದ್ರು ತಿನ್ಕೊಂಡ್ ಬಂದ್ರಿ ಅಂತ ಅಂದ್ರೆ ಮತ್ತೆ ನೀವ್ ನನ್ನ ಹತ್ರ ಕಂಪ್ಲೇಂಟ್ ಅಂತ ಅದು ಇದು ಅಂತ ಬರಂಗಿಲ್ಲ. ಬಾಡಿ ಓವರ್ ಹೀಟ್ ಆಗ್ತಾ ಇದೆ ಅಂತಾನೋ, ಅಥವಾ ಪಾಪು ಕರೆಕ್ಟ್ ಆಗಿ ಪೂಪ್ ಮಾಡ್ತಿಲ್ಲ ಅಂತ, ಲೈಕ್ ಈ ತರ ಎಲ್ಲಾ ಸಿಲ್ಲಿ ರೀಸನ್ಸ್ ಇಟ್ಕೊಂಡು ನೀವ್ ಬರೋಂಗಿಲ್ಲ ಅಂತ. ವೈ? ಬಿಕಾಸ್ ನನಗೆ ಹಾಸ್ಪಿಟಲ್ ಅಲ್ಲಿ ಇದ್ದಾಗ್ಲೂ ನ್ಯೂಟ್ರಿಷಿಯನ್ಸ್ ಫುಡ್ಸ್ ನನಗ್ ಕೊಡ್ತಾ ಇದ್ದಿದ್ದು, ಲೈಕ್ ಚಪಾತಿ, ಪಲ್ಯ, ಅನ್ನ, ಸಾಂಬಾರ್, ದಾಲ್, ಮತ್ತೆ ಈ ತರ ಏನೇ ನಮ್ಗೆ ನ್ಯೂಟ್ರಿಷಿಯನ್ ಅವಶ್ಯಕತೆ ಇದೆ ಅದೇನೆ ಕೊಡ್ತಾ ಇದ್ದಿದ್ದು. ಸೊ ನಾವು ಮನೆಗ್ ಬಂದ್ಮೇಲೂ ಅಷ್ಟೇ ಕಂಪ್ಲೀಟ್ ಆಗಿ ನ್ಯೂಟ್ರಿಷಿಯನ್ ಫುಡ್ನೇ ನಾವು ಫಾಲೋ ಮಾಡ್ತಾ ಇರೋದು ನಮ್ಮ ಮನೇಲೂ ಕೂಡ. ಲೈಕ್ ಅನ್ನ, ಸಾಂಬಾರ್ ಅಂಡ್ ದಾಲ್ ಈ ತರ. ಡೆಫಿನೆಟ್ಲಿ ಅದನ್ನ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಎಲ್ಲ ಕೇಳಿದ್ದೀರಾ ಸಹ, ಒಂದು ವಿಡಿಯೋ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಮೆಸೇಜ್ ಸಹ ಹಾಕಿದ್ದೀರಾ. ಸೊ ನನ್ನ ವಾಟ್ ಐ ಈಟ್ ಇನ್ ಎ ಡೇ ಅಂತ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ, ಯಾವ ತರ ನನ್ನ ಫುಡ್ ರೊಟೀನ್ ಇರುತ್ತೆ ಅಂತ. ಸೊ ನಾನು ಆಲ್ಮೋಸ್ಟ್ ಫುಡ್ ತಗೊಳ್ಳುವಂಥದ್ದು ಒಂದು ನ್ಯೂಟ್ರಿಷಿಯನ್ ಆಗಿರುತ್ತೆ, ಅಂಡ್ ಇನ್ನೊಂದು ಮಿಲ್ಕ್ ಸಪ್ಲೈಗೆ ಹೆಲ್ಪ್ಫುಲ್ ಆಗುವಂತ ಫುಡ್ಸ್ನೇ ನಾನು ತಗೋತಾ ಇರೋದು. ಸೊ ಇದುವರೆಗೂ ನಮ್ಮ ಪಾಪಗೂ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಿಲ್ಲ ನಾನ್ ತಗೋತಾ ಇರೋಂತ ಫುಡ್ ಚಾಟ್ ಇಂದ. ಸೊ ಅವಳು ತುಂಬಾ ಆರಾಮಾಗಿದ್ದಾಳೆ, ತುಂಬಾ ಹೆಲ್ದಿಯಾಗಿ ಬೆಳೀತಾ ಇದ್ದಾಳೆ, ಆಕ್ಟಿವಿಟೀಸ್ ಎಲ್ಲ ಸಕ್ಕತ್ತಾಗಿದೆ. ಸೊ ನಮ್ಗೆ ಅದೇ ಖುಷಿ. ಸೊ ದಟ್ಸ್ ವೈ ಅದ್ರ ಬಗ್ಗೆ ಒಂದು ವಿಡಿಯೋ ಡೆಫಿನೆಟ್ಲಿ ನಾನು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನೊಂದು, ತುಂಬಾ ಜನ ನಮ್ ವಿಡಿಯೋಸ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಆರ್ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ತುಂಬಾ ಜನ ಕಮೆಂಟ್ ಹಾಕಿರೋದು ಅಂಡ್ ಮೆಸೇಜ್ ಹಾಕಿರೋದು ಏನಪ್ಪಾ ಅಂತಂದ್ರೆ, ಬಾಣಂತನಕ್ಕೆ ನೀವ್ ಎಲ್ಲಿದ್ದೀರಾ, ನೀವ್ ಹಸ್ಬೆಂಡ್ ಜೊತೆನೆ ಇದ್ದೀರಾ, ಅವ್ರ ಅಮ್ಮ ಮನೇಲಿ ಇದ್ದೀರಾ, ಎಲ್ಲಿದ್ದೀರಾ, ನಿಮ್ಗೆ ಅಮ್ಮ ಇಲ್ವಾ, ಅಥವಾ ಬಾಣಂತನ ಮಾಡಕ್ ಯಾರು ಇಲ್ವಾ, ನೀವ್ ಮಾತ್ರನೇ ಇದ್ದೀರಾ, ಲೈಕ್ ಈ ತರ ತುಂಬಾ ಕ್ಯೂರಿಯಸ್ ಕ್ವಶನ್ಸ್ ಇವೆಲ್ಲ ನಿಮಗೆ. ಆಕ್ಚುಲಿ ಇಲ್ಲ, ನಮ್ಮ ಅಮ್ಮ ಮನೆ ಮತ್ತೆ ನಮ್ಮ ಮನೆ ನಿಯರೇ ಇರೋದ್ರಿಂದ, ಜಸ್ಟ್ 100 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರೋದ್ರಿಂದ ಅಮ್ಮ ಬರ್ತಾರೆ. ಸೊ ನಾನು ಮತ್ತೆ ಸಚಿನ್ ಇಬ್ರು ಪಾಪುನ ಮೋಸ್ಟ್ ಆಫ್ ಆಲ್ ನಾವು ನೋಡ್ಕೊಂತೀವಿ. ಅಮ್ಮ ಪಾಪುಗೆ ಸ್ನಾನ ಮಾಡ್ಸೋದಾಗಿರ್ಬೋದು, ನನ್ಗೆ ಊಟ ತಿಂಡಿ, ಸಚಿನ್ಗೆ ಊಟ ತಿಂಡಿ ಎಲ್ಲಾನು ಅಮ್ಮ ಪ್ರಿಪೇರ್ ಮಾಡ್ತಾರೆ. ಯಾಕೆ ನಾನು ಅಲ್ಲಿ ಹೋಗಿಲ್ಲ ಅಂತ ಅಂದ್ರೆ, ಒಂದು ಡೆಫಿನೆಟ್ಲಿ ನಾನು ಮತ್ತೆ ಸಚಿನ್ ಇಬ್ರು ಪಾಪುನ ನೋಡ್ಕೊಳ್ಳೋದ್ರಿಂದ, ಅಂಡ್ ನಮ್ಮಮ್ಮಗೆ ಸ್ವಲ್ಪ ಫ್ರೀ ಟೈಮ್ ಕೊಟ್ವಿ ಅಂತ ಅಂದ್ರೆ ಅಫ್ಕೋರ್ಸ್ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ, ನಮ್ಮನ್ನ ನೋಡ್ಕೋಬೇಕಲ್ಲ ಅವರು. ಸೊ ದಟ್ಸ್ ವೈ ಊಟ ತಿಂಡಿ ಅದು ಇದು ಎಲ್ಲ. ಸೊ ಅಮ್ಮ ಮನೆ ನಿಯರ್ ಇರೋದ್ರಿಂದ ಬರ್ತಾರೆ. ಒಂದು ಮಿಡ್ ನೈಟ್ ಒಂದು 11 ವರ್ಗು ಅವ್ರು ಇರ್ತಾರೆ ಮನೇಲೇನೆ, ಪಾಪು ಜೊತೆ ಆಟ ಆಡ್ಕೊಂಡಿರ್ತಾರೆ. ಆ ಗ್ಯಾಪ್ ಅಲ್ಲಿ, ಪಾಪು ಮಲ್ಗಿರೋ ಗ್ಯಾಪ್ ಅಲ್ಲಿ ನಾವು ವಿಡಿಯೋಸ್ ಅದು ಇದು ಎಲ್ಲ ಮಾಡ್ಕೋತೀವಿ. ಸೊ ಆ ಟೈಮಲ್ಲಿ ಎಲ್ಲ ಅಮ್ಮ ನೋಡ್ಕೋತಾರೆ. ಸೊ ಈ ತರ ಇರೋದ್ರಿಂದ ನಾನು ಅಮ್ಮ ಮನೆಗೆ ಅಂತ ಏನ್ ಸಪ್ರೇಟ್ ಆಗಿ ಹೋಗಿಲ್ಲ. ಇಲ್ಲಿ ಸಚಿನ್ ಒಬ್ನೇ ಆಗ್ಬಿಡ್ತಾನೆ ಮನೇಲಿ. ಸೊ ಸಚಿನ್ ಒಬ್ನೇ ಇದ್ರೆ ಅವ್ನಿಗೆ ಬೋರ್ ಆಗುತ್ತೆ. ಸೊ ಪಾಪು ಜೊತೆ ಆಟ ಆಡ್ಕೊಂಡು, ಪಾಪು ಜೊತೆ ಅವಳ ಬೆಳವಣಿಗೆನ ನಾವಿಬ್ರು ನೋಡ್ಬೇಕು ಅನ್ನೋದು ನಮ್ಮ ಒಂದು ಡಿಸಿಷನ್. ಎಕ್ಸ್ಪೆಷಲಿ ಅವಳದು ಡೇ ಬೈ ಡೇ ಅವಳು ಗ್ರೋತ್ ಏನಿದೆ, ಫಸ್ಟ್ ಡೇ ಆಫ್ ಡೆಲಿವರಿಯಿಂದ ಹಿಡಿದು ಅವಳು ಡೇ ಬೈ ಡೇ ಗ್ರೋತ್ ಏನಿದೆ ಅದನ್ನ ನಾವಿಬ್ರು ನೋಡ್ಬೇಕು. ಅವಳದು ಆಕ್ಟಿವಿಟೀಸ್ ಎಲ್ಲ ಇಬ್ರು ಫೀಲ್ ಮಾಡ್ಬೇಕು ಅನ್ನೋದು ನಮ್ಮ ಒಂದು ಏನಂತಾರೆ ಡಿಸಿಷನ್ ಅದು. ಸೊ ದಟ್ಸ್ ವೈ ಅಮ್ಮ ಮನೆಗೆ ಅಂತ ಸಪ್ರೇಟ್ ಆಗಿ ಹೋಗಿಲ್ಲ ನಾನು, ಅದೇ ಹತ್ರನೇ ಇರೋದ್ರಿಂದ.
ಅಮ್ಮನೇ ಬರ್ತಾರೆ, ಎಲ್ಲಾ ಮಾಡ್ತಾರೆ, ನೋಡ್ಕೋತಾರೆ. ಸೊ ನಮ್ಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ಅಂಡ್ ಇನ್ನೂ ಒಂದೇನಂತ ಅಂದ್ರೆ, ನನ್ಗೆ ಯಾರೋ ಒಬ್ರು ಮೆಸೇಜ್ ಹಾಕಿದ್ರು ದಟ್ ಇಬ್ರೇ ಪಾಪುನ ನೋಡ್ಕೋಬಹುದಾ, ನನಗ್ ಯಾರು ಇಲ್ಲ, ಲೈಕ್ ಈ ತರ ಸಮಥಿಂಗ್ ಹಾಕಿದ್ರು. ನೋಡ್ಕೋಬಹುದಾ, ನಾನು ಇವಾಗ 7 to 8 months ಏನೋ ಪ್ರೆಗ್ನೆಂಟ್ ಇದ್ದೀನಿ, ನನಗ್ ಸ್ವಲ್ಪ ಭಯ ಆಗ್ತಾ ಇದೆ, ಲೈಕ್ ಏನ್ ಮಾಡೋದು ಹೇಳಿ ಅಂತ. ಯಾರ್ಯಾರು ಈ ತರ ಸಿಚುಯೇಷನ್ ಅಲ್ಲಿ ಇದ್ರ ಅವ್ರಿಗೆಲ್ಲ ಒಂದು ಕಿವಿ ಮಾತು, ಹಸ್ಬೆಂಡ್ಸ್ ಸಪೋರ್ಟಿವ್ ಆಗಿದ್ರು ಅಂತ ಅಂದ್ರೆ ಡೆಫಿನೆಟ್ಲಿ ಇಬ್ರೇನೆ ಆರಾಮಾಗಿ ಪಾಪುನ ನೋಡ್ಕೋಬಹುದು. ಬಟ್ ಏನಂದ್ರೆ ಊಟ ತಿಂಡಿಗೆ ಒಂದ್ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ಯಾರ ಹತ್ರ ಆದ್ರೂ ನಾವು ಹೆಲ್ಪ್ ತಗೊಂಡ್ವಿ ಒಂದ್ ಸ್ವಲ್ಪ ದಿನ, ಅಂದ್ರೆ ಒಂದು 3 to 4 months 6 months ವರ್ಗು ಅಂತ ಅಂದ್ರೆ ಡೆಫಿನೆಟ್ಲಿ ನೀವ್ ಆರಾಮಾಗಿ ಪಾಪುನ ಇಬ್ರೇನೆ ನೋಡ್ಕೋಬಹುದು. ಇವನ್ ಸ್ನಾನ ಕೂಡ ಮಾಡಿಸ್ಬೋದು. ನಾನು ಸಚಿನ್ ಇಬ್ರು ಅಮ್ಮ ಇಲ್ದೇ ಇರೋ ಟೈಮಲ್ಲಿ ಟೈಮ್ಸ್ ಸ್ನಾನ ಕೂಡ ಮಾಡ್ಸಿದೀವಿ. ನಮ್ಗೆ ಅದೊಂಥರ ಖುಷಿ ಅವಳಗ್ ಸ್ನಾನ ಮಾಡ್ಸಕ್ಕೆ. ಅವಳು ಸ್ನಾನ ಮಾಡುವಾಗೆಲ್ಲ ಅಳಲ್ಲ, ಆಕ್ಚುಲಿ ಆರಾಮಾಗಿರ್ತಾಳೆ. ಸೊ ಇದೆಲ್ಲ ಚೆನ್ನಾಗಿರತ್ತೆ ಅವಳ ಬೆಳವಣಿಗೆ ಎಲ್ಲ ನೋಡಕ್ಕೆ. ನೀವು ಹಂಗೆ ಬಿ ಪಾಸಿಟಿವ್, ಆರಾಮಾಗಿ ನೋಡ್ಕೋಬಹುದು ಪಾಪುನ, ಏನು ಪ್ರಾಬ್ಲಮ್ ಇಲ್ಲ. ಅಂಡ್ ನೀವೇ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅಡ್ಗೆನೂ ಸಹ ಮಾಡ್ಕೋಬಹುದು, ಪಾಪುನ್ ನೋಡ್ಕೊಳ್ಳೋರು ಯಾರಾದ್ರೂ ಒಂದ್ ಸ್ವಲ್ಪ ಇದ್ರು ಅಂತ ಅಂದ್ರೆ. ಸೊ ಅದಕ್ಕೆಲ್ಲ ವರಿ ಮಾಡ್ಬೇಡಿ, ಆರಾಮಾಗಿ ಪಾಪು ಗ್ರೋ ಆಗ್ತಾ ಇರತ್ತೆ. ಅವಳ ಆಕ್ಟಿವಿಟೀಸ್ ಡೇ ಬೈ ಡೇ ಹೊಸ ಹೊಸಾದವರೆಲ್ಲ ಚೇಂಜ್ ಮಾಡ್ಕೊತಾ ಇರ್ತಾರೆ, ಅದೆಲ್ಲ ನೋಡ್ರೆ ಖುಷಿ ಆಗತ್ತೆ. ಸೊ ನೀವು ಹಂಗೆ ಆರಾಮಾಗಿರ್ಬೋದು. ಅಂಡ್ ನೆಕ್ಸ್ಟ್ ಕ್ವಶನ್ ಬಂದು, ಒಂದು ಕ್ರಾಡಲ್ ಲಿಂಕ್ ಕೇಳಿದ್ರ ಅಂಡ್ ಎಷ್ಟಾಯ್ತು ಅಂತ ಕೇಳಿದ್ರ. ಪಾಪುಗೆ ತೊಟ್ಲುನ ನಾವು ಆಕ್ಚುಲಿ ಮುಂಚೆ ಎಲ್ಲ ಬೇರೆ ತರ ತೊಟ್ಲು ಇರ್ತಿತ್ತು, ಈಗೆಲ್ಲ ಫ್ಯಾನ್ಸಿ ಫ್ಯಾನ್ಸಿ ತೊಟ್ಲುಗಳು ಬಂದ್ಬಿಟ್ಟಿದೆ. ಕಡಿಮೆ ಬಜೆಟ್ ತೊಟ್ಲುಗಳು ಸಿಗುತ್ತೆ ನಿಮ್ಗೆ, ಅಂಡ್ ಜಾಸ್ತಿ ಬಜೆಟ್ ಸಿಗುತ್ತೆ. ಸೊ ನಾವ್ ಆಕ್ಚುಲಿ ಫಸ್ಟ್ ಟ್ರಯಲ್ ನೋಡಿದಾಗ ಮೋಸ್ಟ್ ಆಫ್ ಆಲ್ ಅಲ್ಲೆಲ್ಲ ಪ್ರೈಸ್ MRP ಪ್ರೈಸ್ ಇದ್ರೆ 15,000 18,000 ಹತ್ರ ಇತ್ತು. ಅದೇ ನಾವು ಆನ್ಲೈನ್ ಅಲ್ಲಿ ಚೆಕ್ ಮಾಡಿದ್ರೆ ನಮ್ಗೆ 50% ಆಫರ್ ಅಲ್ಲಿ ನಮ್ಗೆ ಸಿಕ್ತು ಅದು. ಸೊ ಅದ್ರದ್ದು ಪಿಕ್ ನ ನಿಮ್ಗೆ ಇನ್ಸರ್ಟ್ ಮಾಡಿರ್ತೀನಿ, ಜೊತೆಗೆ ಅದ್ರದ್ದು ಲಿಂಕ್ ಸಹ ನಾನು ನಿಮ್ಗೆ ಇನ್ಸರ್ಟ್ ಮಾಡಿರ್ತೀವಿ. ನೀವು ಆರಾಮಾಗಿ ಬೈ ಮಾಡ್ಬೋದು, ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಆರಾಮ್ ಇವಾಗ ಬೆಡ್ ಪಕ್ಕದಲ್ಲೇ ನಾವ್ ಅದನ್ನ ಅಟ್ಯಾಚ್ ಮಾಡ್ಕೊಂಡ್ವಿ ಅಂತ ಅಂದ್ರೆ ಪಾಪು ಆರಾಮಾಗಿ ಅಲ್ಲಿ ಮಲ್ಗಿರುತ್ತೆ, ಅಥವಾ ಸಪ್ರೇಟ್ ಆಗು ಪಾಪುನ ಮಲ್ಗಿಸ್ಬೋದು. ಲೈಕ್ ಮಾರ್ನಿಂಗ್ ಟೈಮ್ ಏನಾದ್ರು ನೀವು ಬೇರೆ ಕಡೆ ಎಲ್ಲಾದ್ರೂ ಇರ್ತೀರಾ ಮನೇಲಿ ಅಂತ ಅಂದ್ರೆ ಅದನ್ನ ನೀವು ತಳ್ಕೊಂಡು ವೀಲ್ ಇರೋದ್ರಿಂದ ಆರಾಮಾಗಿ ತಳ್ಕೊಂಡು ಅದನ್ನ ಎಲ್ಬೇಕೋ ಅಲ್ಲಿ ನೀವು ಪ್ಲೇಸ್ ಮಾಡ್ಬೋದು. ನೆಕ್ಸ್ಟ್ ಕ್ವೆಶನ್ ಏನಪ್ಪಾ ಅಂತ ಅಂದ್ರೆ ಅಬೌಟ್ ವೆಯ್ಟ್ ಲಾಸ್. ವೆಯ್ಟ್ ಲಾಸ್ ಹೇಗಾದ್ರಿ ಅಂತ ತುಂಬಾ ಚೆನ್ನಾಗಿ ಕೇಳಿದೀರಾ. ಇಷ್ಟು ಬೇಗ ರಿಕವರ್ ಹೇಗಾದ್ರಿ ಅಂತ ತುಂಬಾ ಚೆನ್ನಾಗಿ ಕೇಳಿದೀರಾ. ಸೊ ವೆಯ್ಟ್ ಲಾಸ್ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳ್ದಂಗೆ, ವೆಯ್ಟ್ ಲಾಸ್ಗೆ ಅಂತ ನಾನು ಸಪ್ರೇಟ್ ಆಗಿ ಯಾವುದೇ ರೀತಿ ಫುಡ್ ಆಗ್ಲಿ ಅಥವಾ ಡಯೆಟ್ ಆಗ್ಲಿ ಮಾಡ್ತಾ ಇಲ್ಲ. ನನ್ ಕಂಪ್ಲೀಟ್ಲಿ ನನ್ನ ಡೇ ಫುಲ್ಲು ಪಾಪು ಜೊತೆನೆ ಇರುತ್ತೆ, ಅವಳನ್ನ ನೋಡ್ಕೊಳ್ಳೋದೇ ಇರುತ್ತೆ. ಅವಳು ಎದ್ದಿದ ತಕ್ಷಣ ಹೆಂಗಿದೆ ಅಂತಂದ್ರೆ, ನಮ್ದು ಇವಾಗ ಲೈಕ್ ಡೇ ಎದ್ದಿದ ತಕ್ಷಣ ಫಸ್ಟ್ ಅವಳಿಗೆ ಫೀಡ್ ಮಾಡಿ ಅವಳನ್ನ 1 hour ಚೆನ್ನಾಗಿ ಆಟ ಆಡಿಸ್ತೀವಿ. ಚೆನ್ನಾಗಿ ಆಟ ಆಡ್ದಾಳೆ ನಿದ್ದೆ ಆಗಿದ್ರೆ ಅವಳು. ಸೊ ಅವಳನ್ನೆಲ್ಲ ಚೆನ್ನಾಗಿ ಆಟ ಆಡಿಸಿ ಅದಾದ್ಮೇಲೆ ಸ್ನಾನ ಮಾಡಿಸಿ ಮತ್ತೆ ಫೀಡ್ ಮಾಡಿ ಮಲಗಿದ್ಮೇಲೆ ನಮ್ದು ನೆಕ್ಸ್ಟ್ ಕೆಲಸ ಇರುತ್ತೆ. ಸೊ ಇದೆಲ್ಲಾನು ಮಾಡೋದ್ರಿಂದ ಅಂಡ್ ಓಡಾಡ್ತಾ ಇರ್ತೀನಿ, ಮನೆ ಪೂರ್ತಿ ಓಡಾಡ್ತಾ ಇರ್ತೀನಿ. ಇವನ್ ನಾನು ಜಾಸ್ತಿ ನಿದ್ದೆ ಮಾಡಲ್ಲ. ಹೇಳ್ಬೇಕಂತ ಅಂದ್ರೆ ನನ್ನ ನೈಟ್ ಏನಿದೆ, ನನ್ನ ನೈಟ್ ನಿದ್ದೆ ಅಷ್ಟೇ. ನಾನು ಇನ್ ಬಿಟ್ವೀನ್ ನ್ಯಾಪ್ಸ್ ನಾನು ಜಾಸ್ತಿ ತಗೊಳಕ್ ಹೋಗಲ್ಲ, ಬಿಕಾಸ್ ನನ್ಗೆ ಯಾವುದೇ ರೀತಿ ಸ್ಟ್ರೆಸ್ ಅನ್ನಿಸ್ತಾ ಇಲ್ಲ, ನನ್ಗೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇಲ್ಲ. ಡೆಫಿನೆಟ್ಲಿ ನನಗೇನಾದ್ರೂ ಒಂದ್ ಸಮ್ ಟೈಮ್ಸ್ ಐ ಫೀಲ್ ಲೋ ಅಂತ ಅಂದಾಗಲಿ, ಅಥವಾ ನನ್ಗೆ ಸುಸ್ತಾಗ್ತಾ ಇದೆ, ಅಥವಾ ಏನೋ ಒಂದ್ ಅನ್ಕಂಫರ್ಟಬಲ್ ಫೀಲ್ ಆಯ್ತು ಅಂತ ಅಂದ್ರೆ ನಾನು ಆರಾಮಾಗಿ ರೆಸ್ಟ್ ಮಾಡ್ತೀನಿ. ಅದರ್ವೈಸ್ ವಾಕ್ ಮಾಡ್ತಾ ಇರ್ತೀನಿ. ಅಡ್ಗೆ ಕೆಲಸ ಏನಾದ್ರು ಇತ್ತು ಅಂದ್ರೆ ಅಮ್ಮಂಗೆ ಹೆಲ್ಪ್ ಮಾಡ್ತೀನಿ. ಸೊ ನನಗೇನಾದ್ರೂ ಬೇಕಿತ್ತು ಸ್ನಾಕ್ಸ್ ತಿನ್ಬೇಕು ಅಂತ ಅಂದ್ರೆ ಅದನ್ನ ಮಾಡ್ಕೊಂತೀನಿ. ಲೈಕ್ ಇದೆಲ್ಲ ನಾನು ಆಕ್ಟಿವಿಟೀಸ್ ಮಾಡ್ತಾ ಇರೋದ್ರಿಂದ, ಜೊತೆಗೆ ಒಳ್ಳೆ ನ್ಯೂಟ್ರಿಷಿಯನ್ ಫುಡ್ ನಾನು ತಿಂತಾ ಇರೋದ್ರಿಂದ ವೆಯ್ಟ್ ಲಾಸ್ ಆಗಿದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಆಕ್ಚುಲಿ ಹೇಳಿದ್ದೆ ಇದನ್ನ. ನಾನು ಒಂದ್ 10-11 kg ನಾನು ಜಾಸ್ತಿ ಆಗಿದೆ ಪ್ರೆಗ್ನೆನ್ಸಿಯಲ್ಲಿ. ಡೆಲಿವರಿ ಆದ ತಕ್ಷಣ ನನಗೆ ಒಂದ್ 5-6 kg ಸಣ್ಣ ಆದೆ. ಅದಾದ್ಮೇಲೆ ಇವಾಗ ಒಂದು 3 to 4 kg ಕಮ್ಮಿ ಮಾಡ್ಬೇಕಷ್ಟೇ. ಅದ್ ಕಮ್ಮಿ ಮಾಡಿದ್ರೆ ಕಂಪ್ಲೀಟ್ ನಾನು ಐಡಿಯಲ್ ವೇಟ್ ಬಂದ್ಬಿಡ್ತೀನಿ. ಸೊ ಇದ್ರಲ್ಲಿ ಯಾವ್ದೇ ರೀತಿ ನಾನು ಕಂಪ್ಲೀಟ್ ಡಯಟ್ ಅಂತ ಎಲ್ಲ ನಾನೇನು ಮಾಡಿಲ್ಲ. ನಾರ್ಮಲ್ ನ್ಯೂಟ್ರಿಷಿಯನ್ ಫುಡ್ ತಗೋತೀನಿ. ಸೊ ವಾಕ್ ಎಲ್ಲ ಮಾಡ್ತೀನಿ. ಇನ್ಮೇಲೆ ನಾನು ವರ್ಕೌಟ್ ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀನಿ. ವರ್ಕೌಟ್ ಮೀನ್ಸ್ ಲೈಟ್ ಆಗಿ ಸ್ವಲ್ಪ ಎಕ್ಸಸೈಸಸ್ ಅಂಡ್ ಯೋಗ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀನಿ. ಬಿಕಾಸ್ ಒಂದ್ ಸ್ವಲ್ಪ ಫ್ಯಾಟ್ ಕರಗಿಸ್ಬೇಕು ಇನ್ನ. ಸೊ ಅದಕ್ಕೆ ಸೊ ಇದು ನನ್ನ ಅಬೌಟ್ ನನ್ನ ವೆಯ್ಟ್ ಲಾಸ್ ಬಗ್ಗೆ ಆಯ್ತು. ಸೊ ಇಷ್ಟೇ, ತುಂಬಾ ಏನ್ ವೆಯ್ಟ್ ಲಾಸ್ ಮಾಡ್ಲೇಬೇಕು ಅಂತ ನನ್ನ ತಲೆಯಲ್ಲಿಲ್ಲ, ಬಿಕಾಸ್ ನಾನೇನು ಅಷ್ಟು ದಪ್ಪನೂ ಆಗಿರ್ಲಿಲ್ಲ. ಸೊ ಇಷ್ಟೇ.
ಅಂಡ್ ಇನ್ನೊಂದಂತ ಅಂದ್ರೆ ಹೊಟ್ಟೆ ಸಣ್ಣ ಆಗಕ್ ಏನ್ ಮಾಡಿದ್ರಿ, ಇದು ಮೋಸ್ಟ್ ಆಸ್ಕ್ಡ್ ಕ್ವಶನ್. ಅಂದ್ರೆ ಹೊಟ್ಟೆ ಸಣ್ಣ ಆಗಕ್ ಏನ್ ಮಾಡಿದ್ರಿ, ಹೊಟ್ಟೆ ಸಣ್ಣ ಆಗಕ್ ಏನ್ ಮಾಡಿದ್ರಿ ಅಂತ. ನಾನು ನಿಮ್ಗೆ ಹೇಳ್ದಂಗೆ ಡೆಲಿವರಿ ಆದ ತಕ್ಷಣ ಹೊಟ್ಟೆ ಒಂದ್ ಸ್ವಲ್ಪ ಇತ್ತು, ನಂಗೆ ಅನ್ನಿಸ್ತಾ ಇತ್ತು ಐ ಫೀಲ್ ಲೈಕ್ ಹೊಟ್ಟೆ ಇದೆ ಅನ್ನೋ ತರ. ಬಟ್ ನಂದೇನ್ ಅಷ್ಟು ತೀರಾ ಹೊಟ್ಟೆ ಸಣ್ಣ ಆಗ್ಬಿಡಿದೆ ಅಂತ ನಾನು ಹೇಳಲ್ಲ. ಸ್ವಲ್ಪ ಅದು ಆ ಮಾಮ್ ಟಮ್ಮಿ ಅಂತ ಏನಿರುತ್ತೆ ಅದು ಇದ್ದೇ ಇರುತ್ತೆ. ಸೊ ಒಂದ್ ಸ್ವಲ್ಪ ದಿನ ಟೈಮ್ ತಗೊಳುತ್ತೆ. ಅದೇ ಹೇಳಿದ್ನಲ್ಲ, ಇನ್ಮೇಲೆ ನಾನು ಯೋಗ ಎಲ್ಲ ಸ್ಟಾರ್ಟ್ ಮಾಡ್ಬೇಕು ಅಂತ. ಯೋಗ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ 100% ಅದು ಫ್ಲಾಟ್ ಟಮ್ಮಿ ಆಗ್ಬಿಡುತ್ತೆ. ತುಂಬಾ ನಂದು ಹೊಟ್ಟೆ ಇದೆ, ಜಾಸ್ತಿ ಹೊಟ್ಟೆ ಇದೆ ಅಂತಾನು ಏನೂ ಇಲ್ಲ, ಮೀಡಿಯಂ ಆಗಿದೆ. ಸೊ ಅದನ್ನ ಒಂಚೂರು ಕರ್ಗಿಸ್ಬೇಕು. ಸೊ ದಟ್ಸ್ ವೈ ಯೋಗ ಮಾಡ್ತೀನಿ ಅಂತ ಹೇಳಿದ್ದು. ಹೊಟ್ಟೆ ಸಣ್ಣ ಆಗೋದಕ್ಕೆ ಅಂತಾನೆ ಸಪ್ರೇಟ್ ಆಗಿ ಅಂತ ನಾನು ಏನು ಮಾಡ್ತಾ ಇಲ್ಲ. ಸೊ ಅದೇ ಲೈಟ್ ಆಗಿ ವಾಕಿಂಗ್ ಅದು ಇದು ಎಲ್ಲ ಮಾಡೋದ್ರಿಂದ ನಂದು ಫ್ಯಾಟ್ ಎಲ್ಲ ಬರ್ನ್ ಆಗಿದೆ ಅಷ್ಟೇ. ಆಮೇಲೆ ಹೇರ್ ಫಾಲ್ ಕಂಟ್ರೋಲ್ ನ ಹೇಗ್ ಮಾಡೋದು ಅಂತ ಹೇಳಿದಿರಾ. ಹೇರ್ ಫಾಲ್ ಕಂಟ್ರೋಲ್ ಬೇಸಿಕಲಿ ಏನಪ್ಪಾ ಅಂತಂದ್ರೆ, ನೀವು ಚೆನ್ನಾಗಿ ಫುಡ್ ತಿಂತಾ ಇರ್ತೀರಾ, ಪ್ರೆಗ್ನೆನ್ಸಿಯಲ್ಲಿ ಚೆನ್ನಾಗಿ ಊಟ ಮಾಡ್ತಾ ಇರ್ತೀರಾ. ಸೊ ಆಫ್ಟರ್ ಪ್ರೆಗ್ನೆನ್ಸಿ ನೀವು ಬರೀ ಅನ್ನ ಮತ್ತೆ ಮೆಣಸು ಸಾರು ಈ ತರ ಎಲ್ಲ ತಿನ್ನೋದ್ರಿಂದ ಡೆಫಿನೆಟ್ಲಿ ನಿಮ್ದು ವೈಟಮಿನ್ಸ್ ಅಂಡ್ ಎಲ್ಲಾನು ಕಮ್ಮಿ ಆಗಿರುತ್ತೆ. ನಿಮ್ ಬಾಡಿ ಏನಂದ್ರೆ ಏನೂ ಇರಲ್ಲ. ಸೊ ನೀವು ನ್ಯೂಟ್ರಿಷಿಯನ್ ಫುಡ್ ಹಾಕಿದಾಗ ಮಾತ್ರ ನಿಮ್ದು ಹೇರ್ ಎಲ್ಲ ಚೆನ್ನಾಗಿರೋದು. ಸೊ ನಂದು ಹಾಗೇನೆ, ನಾನು ಒಳ್ಳೆ ನ್ಯೂಟ್ರಿಷಿಯನ್ ಫುಡ್ ಆಗ್ತಾ ಇರೋದಕ್ಕೇನೆ ನನ್ನ ಹೇರ್ ತುಂಬಾ ಚೆನ್ನಾಗಿರೋದು. ನನಗೆ ಪ್ರೆಗ್ನೆನ್ಸಿಲೂ ಹೇರ್ ಫಾಲ್ ಇರಲಿಲ್ಲ, ಇವಾಗ್ಲೂ ನನ್ ಹೇರ್ ಫಾಲ್ ಇಲ್ಲ. ಬಟ್ ಯಾಕೆ ಶಾರ್ಟ್ ಮಾಡಿಸ್ತೆ ಅಂತ ಅಂದ್ರೆ, ನನ್ಗೆ ಸ್ವಲ್ಪ ಏನದು ಮೇಂಟೈನ್ ಮಾಡೋದ್ ಕಷ್ಟ ಆಗೋಯ್ತು. ಇವಳು ಇಟ್ಕೊಂಡು ಸ್ನಾನ ಮಾಡೋದು, ಅದಕ್ಕೆ ಆಯಿಲ್ ಹಾಕೋದು ಎಲ್ಲ ಕಷ್ಟ ಆಯ್ತು. ದಟ್ಸ್ ವೈ ನಾನು ಶಾರ್ಟ್ ಮಾಡಿಸಿದ್ದು. ಅಷ್ಟು ಬಿಟ್ರೆ ಯಾವುದೇ ರೀತಿ ಹೇರ್ ಫಾಲ್ ಪ್ರಾಬ್ಲಮ್ ಇಲ್ಲ. ನೀವು ನ್ಯೂಟ್ರಿಷಿಯನ್ ಫುಡ್ಸ್ ನ ತಗೊಳ್ಳಿ, ಚೆನ್ನಾಗಿ ಊಟ ಮಾಡಿ. ಸೊ ಅದೆಲ್ಲ ನಮ್ಗೆ ಹೇರ್ ಫಾಲ್ ಕಂಟ್ರೋಲ್ ಆಗೇ ಆಗುತ್ತೆ. ಸೊ ಯಾ, ಇವಾಗ ಆಕ್ಚುಲಿ ಮನೇಲಿ ಈಗ ಸದ್ಯಕ್ಕೆ ಯಾರು ಇಲ್ಲ, ನಾನು ಒಬ್ಳೆ ಪಾಪು ನೋಡ್ಕೋತಾ ಇದ್ದೀನಿ. ಆ ಪಾಪು ಎದ್ಬಿಟ್ಲು, ಅದಕ್ಕೆ ಹೋಗಿದ್ದೆ. ಓಕೆ ಅಮ್ಮೋ, ನಮ್ಮೋ, ಓನೆ ಕಳ್ಳಿ, ಚಿನ್ನಮ್ಮ, ಚಿನ್ನ ಮುದ್ದಮ್ಮ, ಬಂಗಾರ ಮುದ್ದಮ್ಮ, ಇದು ಬಂಗಾರ ಮುದ್ದು, ಚಿನ್ನ ಮುದ್ದು ಇದು. ಸೊ ಯಾ, ನೆಕ್ಸ್ಟ್ ಕ್ವಶನ್ ಅಂತ ಅಂದ್ರೆ, ಮಗು ನೋಡಕ್ ಯಾರ್ ತರ ಇದೆ ಅಂತ. ಮೋಸ್ಟ್ ಆಫ್ ಆಲ್ ಬಂದವರೆಲ್ಲ ಹೇಳೋದು ಏನಪ್ಪಾ ಅಂತ ಅಂದ್ರೆ, ಮಗು ಮೋಸ್ಟ್ ಆಫ್ ಆಲ್ ಸಚಿನ್ ತರ ಇದೆ, ಸಚಿನ್ ತರ ಇದೆ ಅಂತ ಹೇಳ್ತಾರೆ. ಸೊ ಇನ್ನೇನ್ ಸ್ವಲ್ಪ ದಿನಗಳಲ್ಲಿ ನಾವು ಫೇಸ್ ನ ರಿವೀಲ್ ಮಾಡ್ತೀವಿ ಪಾಪುದು. ಅವಾಗ ಹೇಳಿ ಯಾರ್ ತರ ಇದೆ ನೋಡಕ್ಕೆ ಪಾಪು ಅಂತ. ಯಾ, ಮೋಸ್ಟ್ ಆಫ್ ಆಲ್ 90% ಆಕ್ಚುಲಿ ಸಚಿನ್ ತರಾನೇ ಇರೋದು. ನಂಗೂ ಅದೇ ನಾನು ಹೇಳ್ತಾ ಇದ್ದೆ, ಪಾಪು ನಿನ್ ತರಾನೇ ಬರ್ಬೇಕು, ಅದು ಹೆಣ್ಮಗು ಆದ್ರಂತೂ ನಿನ್ ತರಾನೇ ಇರ್ಬೇಕು ಅಂತ. ಸೊ ಪಾಪು ಡೆಫಿನೆಟ್ಲಿ ಅವ್ನ ತರಾನೇ ಇರೋದು. ನೀವು ನನ್ನ ಫೋಟೋ ರಿವೀಲ್ ಮಾಡಿದಾಗ, ಫೇಸ್ ರಿವೀಲ್ ಮಾಡಿದಾಗ ಹೇಳಿ ಯಾರ್ ತರ ಇದೆ ಅಂತ. ಅಂಡ್ ಪಾಪುಗೆ ಫಾರ್ಮುಲಾ ಮಿಲ್ಕ್ ಕೊಡ್ತಾ ಇದ್ದೀರಾ, ಸಪ್ಲಿಮೆಂಟ್ಸ್ ಏನಾದ್ರು ನೀವು ತಗೋತಾ ಇದ್ದೀರಾ ಅಂತ ಕೇಳಿದ್ದಾರೆ. ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ, ನೀವೇನಾದ್ರೂ ಸಪ್ಲಿಮೆಂಟ್ಸ್ ತಗೋತಾ ಇದ್ದೀರಾ, ಪಾಪುಗೆ ಫಾರ್ಮುಲಾ ಮಿಲ್ಕ್ ಏನಾದ್ರು ಕೊಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಆಕ್ಚುಲಿ ಇಲ್ಲ, ನಾನು ಯಾವುದೇ ರೀತಿ ಸಪ್ಲಿಮೆಂಟ್ಸ್ ಅದು ಇದು ಏನು ತಗೊಂಡಿಲ್ಲ. ಹೇಳ್ಬೇಕಂತ ಅಂದ್ರೆ ಪಾಪುಗೂ ಅಷ್ಟೇ ಬ್ರೆಸ್ಟ್ ಮಿಲ್ಕೆ ಕೊಡ್ತಾ ಇರೋದು, ಯಾವುದೇ ರೀತಿ ಫಾರ್ಮುಲಾ ಜಾಸ್ತಿ ಕೊಡಲ್ಲ. ಸಪ್ಲಿಮೆಂಟ್ಸ್ ನಾನು ಯಾವುದೇ ರೀತಿ ತಗೋತಾ ಇಲ್ಲ, ಡಾಕ್ಟರ್ ಏನು ಅದನ್ನ ಸಜೆಸ್ಟ್ ಮಾಡಿಲ್ಲ. ಏನಪ್ಪಾ ಅಂತ ಅಂದ್ರೆ, ನಾವು ಹೇಳಿದ್ನಲ್ಲ, ಊಟ ತಿಂಡಿ ಎಲ್ಲ ಕರೆಕ್ಟ್ ಆಗಿತ್ತು ಅಂತ ಅಂದ್ರೆ, ಪಾಪುದು ಸಕ್ ಮಾಡೋ ಪ್ರೋಸೆಸ್ ಎಲ್ಲ ಕರೆಕ್ಟ್ ಆಗಿತ್ತು ಅಂತ ಅಂದ್ರೆ 100% ಬ್ರೆಸ್ಟ್ ಮಿಲ್ಕ್ ಸಹ ಇನ್ಕ್ರೀಸ್ ಆಗೇ ಆಗುತ್ತೆ. ಸೊ ಮೇನ್ ಆಗಿ ಇಷ್ಟು ಕ್ವಶನ್ಸ್ ನೀವು ತುಂಬಾನೇ ಕೇಳ್ತಾ ಇದ್ರಿ. ಅಂಡ್ ಆಟ ಆಡ್ತಾ ಇದ್ದಾಳೆ ಅವಳು, ಓನ ಓನ ಚಿನ್ನಿ ಕಳ್ಳಿ ನೀನು, ಚಿನ್ನಮ್ಮ ನೀನು, ನಗ್ತಾ ಇದ್ದಾಳು ಅವಳು. ಸೊ ಇಷ್ಟು ನಿಮ್ಮ ಡೌಟ್ ನಾನು ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇನ್ನೇನಾದ್ರೂ ಕ್ವಶನ್ಸ್ ಇತ್ತು ಅಂತ ಅಂದ್ರೆ, ಇನ್ನೇನಾದ್ರು ಡೌಟ್ಸ್ ಇತ್ತು ಅಂತ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. 100% ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಅಷ್ಟೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್ ಬಾಯ್ ಹೇಳಮ್ಮ, ಬಾಯ್ ಹೇಳ್ತಾ ಇದ್ದಾಳೆ ನೋಡಿ, ಕೈ ಇರ್ತಾ ಇದ್ದಾಳು ನೋಡಿ. ಬಾಯ್ 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 ಗೈಸ್. ಓನಮ್ಮ, ಓನ ಚಿನ್ನಮ್ಮ ನೀನು, ಮುದ್ದು ಬಂಗಾರು ಇದು, ಮುದ್ದು ಬಂಗಾರಿ, ನನ್ನ ಮುದ್ದಮ್ಮ ಇದು, ಗುಂಡಮ್ಮ ಇದು, ಚಿನ್ನಮ್ಮ ಇದು, ಚಿನ್ನಮ್ಮ.
ಚಿನ್ನಮ್ಮ ಚಿಕ್ಕಳ್ಳಿ 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 ಚಿಕ್ಕಳ್ಳಿ